ಸರ್ ಸರ್ ಸೈಡ್ ಸರ್ ಸಿಎಂ ಮಚ್ಚದಾರ ಸಿಎಂ ಸರ್ ಸರ್ ನೀವು ಈ ಕಡೆ ಬನ್ನಿ ಸರ್. ಸರ್ ಹಲೋ ಸರ್ಜೆ ಸರ್ ಈ ಸೈಡ್ ಬನ್ನಿ ಸರ್. ಸರ್ ಈ ಕಡೆ ಅಡ್ಡ ನಿಂತ್ಕೋಬೇಡಿ ಸರ್, ನೀವು ಆ ಕಡೆ ಹೋಗಿ ಪರವಾಗಿಲ್ಲ. ಸರ್ ಆ ಕಡೆ ಹೋಗಿ ಸರ್. ಸರ್ 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 ಸೋಮಶೇಖರ್ ಬಂದ್ರಪ್ಪ ಕಾಣಿಸ್ತದೆ ಸರ್. ಸೈಡ್ ಬನ್ನಿ ಸರ್. ಸರ್ ಈ ಕಡೆ ಬನ್ನಿ ಸರ್. ಸರ್ ಹಲೋ ನಿಮ್ಗೆ ಸರ್ ಬನ್ನಿ ಸರ್. ಸರ್ ಸೈಡ್ ಬನ್ನಿ ಸರ್. ಸರ್ ಆ ಕಡೆ ಹೋಗಿ ಸರ್. ಮತ್ತೆ ಇವಾಗ್ಲೂ ಅಡ್ಡ ಬರ್ತಾರಲ್ಲಪ್ಪ ಇವರು. ಸಿಎಂ ಬೇಸ್ ಬೇರೆ ಕಾಣಿಸ್ತಲ್ಲಪ್ಪ, ಇವರೇ ಅಡ್ಡ ಯಾರ್ದು ಕೈ ಇಟ್ರಿ. ಕೈ ತೊಳಿ ಕೈ ಅಣ್ಣ ಅಣ್ಣ ಏ ಅಣ್ಣ ಏ ಡೌನ್ 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 ಮಾಡಿ ಡೌನ್ ಮಾಡಿ. ಓ ಅಣ್ಣ ಅಣ್ಣ ಕ್ಯಾಮ್ರಾ ಈ ಅಡ್ಡ ದೂರ ಬರ್ರಿ ಅಣ್ಣ. ಡೌನ್ 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 ಹಾಂ ಸರ್ ಸಾಕು ಸಾಕು ಸಾಕು. ಸರ್ ಸರ್ ಸ್ಟಿಲ್ ಅಣ್ಣ. ಹಾಯ್ ಹಲೋ ಹಾಂ ಇವರು ಕನ್ನಡ ಚಿತ್ರರಂಗದ ಹಿರಿಯ ನಟ ಹಾಸ್ಯ ನಟ ಶ್ರೀ ಉಮೇಶ್ ರವರು ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿತ್ತು. ಅವರು ರಂಗಭೂಮಿಯಿಂದ ಬಂದಂಥವರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು. ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು. ಅವ್ರ ಮಗಳು ಸಿಕ್ಕಿದ್ಲು ಈಗ. ಅವ್ರ ಮಗಳು ಒಬ್ಬಳೇ ಮಗಳು. ಅವಳು ಹೇಳ್ತಾ ಇದ್ಲು ಸುಮಾರು 900 ಚಿತ್ರಗಳಿಗೂ ಹೆಚ್ಚು ನಟನೆ ಮಾಡಿದ್ರು. ಇಷ್ಟೊಂದು ದೀರ್ಘಕಾಲ ಕನ್ನಡ ಚಲನಚಿತ್ರಕ್ಕೆ ಸೇವೆ ಮಾಡಿದಂಥ ಒಬ್ಬ ಹಿರಿಯ ನಟ. ಅವರು ಇತ್ತೀಚೆಗೆ ಕ್ಯಾನ್ಸರ್ನಿಂದ ನರಳುತ್ತಾ ಇದ್ದರು. ನನ್ನ ಹತ್ರ ಬಂದಿದ್ದರು ಒಂದು ಸಾರಿ, ಎರಡು ಮೂರು ಸಾರಿ ಭೇಟಿಯಾಗಿದ್ದರು. ಆಗ ಬಂದಿದ್ದರು, ಈ ಥರ ಕಾಯಿಲೆ ಇದೆ ಅಂತಂದರು. ನಾನು ಒಂದು ಲೆಟರ್ ಕೊಟ್ಟಿದ್ದೆ, ಇವರಿಗೆ ಉಚಿತವಾಗಿ ಎಲ್ಲ ಶುಶ್ರೂಷೆ ಎಲ್ಲ ಮಾಡಬೇಕು, ಚಿಕಿತ್ಸೆ ಎಲ್ಲ ಕೊಡಬೇಕು ಅಂತ. ಹಾಗೇನೆ ಮಾಡಿದ್ದಾರೆ. ಸೊ ಅಂಥ ಒಬ್ಬ ಹಿರಿಯ ನಟ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಅವರ ಮಡದಿಗೂ ಕೂಡ ಹುಷಾರಿಲ್ಲ ಅಂತ ಹೇಳಿದ್ರು ಅವರ ಮಗಳು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರ ಮಡದಿಗೂ ಕೂಡ ಗುಣವಾಗಲಿ ಅಂಥೇಳಿ
ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಬಂಧು ಬಳಗ, ಅವರು ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ನಮ್ಮ ಮೈಸೂರಿನವರು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಬಂಧು ಬಳಗ ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ.